ಪ್ಲೀಸ್ ಕಮೆಂಟ್ ಮೈ ನೇಮ್. ಓ ನಂದು ಇಂಟ್ರೋ. ಬೈ ಮಿಸ್ಟೇಕ್ ಆಗಿ ಬೈದಿಲ್ಲ, ನೀನ್ ಮಾಡೋ ತಪ್ಪಿಗೆ ನಾನು ಬೈದೀನಿ. ನಾನು ಇಲ್ಲೇ ಆಟ ಬಿಟ್ಟು ಹೋಗ್ತಾ ಇದ್ದೀನಿ. ಇವತ್ತಿನ ಕತೆ ದ ವೆರಿ ನೆಕ್ಸ್ಟ್ ಮೊಮೆಂಟ್ ಅವ್ನು ಖಾಲಿ ಆಗಿದೆ. ಪ್ಲೀಸ್ ಯಾರು ಕೇಳಿಸ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ದಯವಿಟ್ಟು. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಓಕೆ, ಸೊ ದ ಫಸ್ಟ್ ಕ್ವಶನ್ ಇಸ್, ಯಾವತ್ತಾದ್ರೂ ನೀವು ನಿಮ್ ಸಿಬ್ಲಿಂಗ್ಗೆ ಬೈದಿದ್ದೀರಾ ಬೈ ಮಿಸ್ಟೇಕ್? ಬೈ ಮಿಸ್ಟೇಕ್ ಅಲ್ಲ, ಚಾನ್ಸ್ ಇಲ್ಲ. ಬೈ ಮಿಸ್ಟೇಕ್ ಅಲ್ಲ. ಓಕೆ, ನೆವರ್ ನೆವರ್. ಮಿಸ್ಟೇಕ್ ಯಾಕೆ ಬೈ ನನಗೆ ಯಾಕೆ ಬೈದೀವಿ? ಮುಚ್ಚಿ. ನಮ್ಮಿಬ್ಬರ ಬಗ್ಗೆ ಕ್ವಶನ್ಸ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಮತ್ತಿನ್ ಯಾರಿಗೆ? ನಾನ್ ಸಿಬ್ಲಿಂಗ್. ನಾನು ಏನ್ ಮಾಡೋದು ಗೊತ್ತಾ? ನನ್ ಬಗ್ಗೆ ಅನ್ಕೊಳಕತ್ತೀನಿ. ಟೆಡಿ ಕಾಮರ್ಸ್ ಸ್ಟೂಡೆಂಟ್ ಅಂತ ಪ್ರೂವ್ ಮಾಡಕತ್ತಾಳ ಈಕಿ. ಓಕೆ, ಕಟ್ ಮಾಡ್ತೀನಿ. ಮಿಸ್ಟೇಕ್ ಬೈ ಮಿಸ್ಟೇಕ್ ಅಲ್ಲ ಬೈದಿಲ್ಲ actually. ನೋಡಿ, ಅವಳು ರೋಸ್ಟ್ ಆಗ್ತಾ ಇದ್ದಾಳೆ ಅಂತಂದ್ರೆ ಅದನ್ನ ಇನ್ಕ್ಲೂಡ್ ಮಾಡಲ್ಲ, ಅದನ್ನ ಕಟ್ ಮಾಡ್ತಾಳಂತೆ. ಅದನ್ನ ಇನ್ಕ್ಲೂಡ್ ಆಗಿಲ್ಲ ಅಂತ ಅಂದ್ರೆ ಪಕ್ಕ ಕಮೆಂಟ್ ಮಾಡ್ತ ನಾನು, ಇದು ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ. ನೆವರ್. ಬೈ ಮಿಸ್ಟೇಕ್ ಆಗಲ್ಲ, ಬೈದಿಲ್ಲ, ಬೈದಿದ್ದೀನಿ. ಡೈರೆಕ್ಟ್ ಜುಟ್ಟೆಲ್ಲ ಹಿಡಿದು ಜಗಳ ಎಲ್ಲ ಇದನ್ನೆಲ್ಲ ಆಡಿರೋದು. ಸುಳ್ಳು ಹೇಳ್ಬೇಡ actually. ನಾನು ನಿನ್ಗೆ ಹರಾಸ್ ನಿಂಗೆ ಹೊಡ್ದಿನ ನಿನಗೆ ಒಂದ್ಸಲ ಯಾರು ಎಷ್ಟು She has. ಓಕೆ, ಸೊ ಇಬ್ರು ನೆವರ್ ಅಂತ ಹೇಳಿದ್ದಾರೆ. ಸೊ ಬೇಸಿಕ್ ಆಗಿ ಅವ್ರು ಇವಾಗ ನೆವರ್ ಅಂತ ಹೇಳಿದ್ರೆ ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಅದ್ರ ಬಗ್ಗೆ. ಓಕೆನಾ? ಇವಾಗ ನೀವು ಅದನ್ನ ಮಾಡಿಲ್ಲ ಅಂತ ಅಂದ್ರೆ ಅದರಿಂದ ಇವಾಗ ಬೈ ಮಿಸ್ಟೇಕ್ ಆಗಿ ನೀವು ಬೈದಿಲ್ಲ, ಸೊ ಉಲ್ಟಾ ಇಂಟೆನ್ಷನಲಿ ಬೈದಿದ್ದೀರಾ. ಸೊ ರಿಕಾಲ್ ಏನಾದ್ರೂ ಒಂದು ಇನ್ಸಿಡೆಂಟ್ ಏನಕ್ಕೆ ಬೈದಿದ್ದೀರಾ ಅಂತ ಅದನ್ನ ಹೇಳಿ. ನಾನ್ ಫಸ್ಟ್ ಹೇಳ್ತೀನಿ. ನಾನ್ ಬೈದಿರೋದು ನೀನ್ ಬೈದಿಲ್ಲ, ಅಂದ್ರೆ ಬೈ ಮಿಸ್ಟೇಕ್ ಬೈದಿಲ್ಲ. ಇಂಟೆನ್ಷನಲಿ ಬೈದಿರೋದು, ಬೈ ಮಿಸ್ಟೇಕ್ ಬೈದಿಲ್ಲ. ಇಂಟೆನ್ಷನಲಿ ಬೈದಿರಲ್ಲ. ಬೈ ಮಿಸ್ಟೇಕ್ ಬೈದಿದ್ಯಾ ಯಾವಾಗಾದ್ರೂ? ಅವಳು ಮಾಡದಂಗಿರೋದು ಅದಕ್ಕೆ ಭಯಂಗಾಕತಿ. ಅದು ಇಟ್ಸ್ ನಾಟ್ ಬೈ ಮಿಸ್ಟೇಕ್ ಅಲ್ವಾ? ಅದು ಮಿಸ್ಟೇಕ್ ಅಲ್ವಾ? ಇವಳಿಗೆ ಸ್ವಲ್ಪ ರಾಜಿ ಬ್ಲಡ್ ಇದೆ. ಅಂದ್ರೆ ಈಗ ರಾಜಿದೆ ಬ್ಲಡ್ ಇರೋದು ಮತ್ತೆ. ಈಗ ಒಂದು ಯಾರ ಅಕ್ಕ ಕೆಲಸದವ್ರು ನಾಗಮಕ್ಕ ನಾಗಮಕ್ಕ ಬಂದು ಪಾತ್ರೆ ತೊಳಿತಾರೆ, ತೊಳೆದು ಆಚೆ ಇಡ್ತಾರೆ. ನಾನು ಫೋನ್ ಯೂಸ್ ಮಾಡ್ತಿರ್ತೀನಿ. HD ಹೋಗಿ ಪಾತ್ರೆ ಎತ್ಕೋಬಾ ಅಂತ ನನ್ಗೆ ಹೇಳ್ತಾರೆ. ಎಕ್ಸಾಂಪಲ್ ಹೇಳ್ತಿರೋದು. ನಾನು ತಡಿಚಿತ್ತು 2 ನಿಮಿಷ ಅಂತೀನಿ. ಅವಳ 2 ನಿಮಿಷ ತಡ್ಕೊಳಕ್ ಆಗಲ್ಲ. ಅವಳೇ ಹೋಗಿ ಎತ್ತಿ ಇಡೋದು ಹಂಗೆಲ್ಲ ಮಾಡ್ಬಿಡ್ತಾಳೆ. ಅದನ್ನ ಮತ್ತೆ ಗೊಣಗ್ತಾಳೆ. ಅದಕ್ಕೆ ನಾನು ಬೈತೀನಿ. ಆ ತರ ಲೇಮ ನೀನ್ ನಾನು ಬೈತೇ ಇಲ್ಲ, ಇನ್ನೇನು ಹೇಳಿ? ಬೈದಿಲ್ಲ ನೀನು ಅವನಿಗೆ? ಬೈ ಮಿಸ್ಟೇಕ್ ಆಗಿ ಎಲ್ಲಿ ಬೈದೀನಿ? ಇಂಟೆನ್ಷನಲಿ ಬೈತೀಯ? ಬೈ ಮಿಸ್ಟೇಕ್ ಆಗಿ ಬೈದಿಲ್ಲ, ನೀನ್ ಮಾಡೋ ತಪ್ಪಿಗೆ ನಾನು ಬೈದೀನಿ. ತಪ್ಪು ನೀನ್ ಮತ್ತೆ. ಓಕೆ ಫೈನ್. ಸೊ ಇವಾಗ ಹೀಗೆ ಇದ್ ಮಾಡುವ, ಅವನ್ಗೆ ಲೇಟೆಸ್ಟ್ ಆಗಿ ಬೈದಿರೋದಂದ್ರೆ ಯಾವ್ದು? ಇವತ್ತು ಸಾಯಂಕಾಲ ಬುದ್ಧಿವಾದ ಹೇಳ್ತಾ ಬೈದ್ನಲ್ಲ ಅದೇ. ನಾನು ಬೈದೆ. ರೋಡ್ ನಡು ನಡ್ಕೊಂಡು ಹೋಗ್ತಿದ್ಲು, ಅದಕ್ಕೆ ಬೈದೆ. ಅದಕ್ಕೆ ನಾನು ಬೈದಿನಿ. ಈ ರೋಡೇ ಅವಳದು ಅಂತ ಅನ್ಕೊಂಡ್ಬಿಟ್ಟಾಳ. ಹಂಗ್ ಮಧ್ಯೆ ಲೆಫ್ಟ್ ಸೈಡ್ ಎಲ್ಲರೂ ನಡ್ಕೊಂಡು ಹೋಗ್ತಿದ್ರೆ ಪೆಡಿಸ್ಟ್ರೇನಿಯನ್. ಅವ್ರು ಆ ಪಾತ ನಡ್ಕೊಂಡು ಹೋಗೋ ಅಂದ್ರೆ ಯಮ್ಮ ಲೇನ್ ಮಿಡಲ್ ಅದು ವೈಟ್ ಕಲರ್ ಹಾಕಿದ್ರೆ ಅದ್ರ ಮೇಲೆ ನಡೀತಾಳೆ. ಬಿಟ್ಟಿದ್ರೆ ನಡೀತಿದ್ಲು. ಓಕೆ ಸೊ ಇನ್ನು ನೆಕ್ಸ್ಟ್ ಏನಂತ ಅಂದ್ರೆ, ನೆವರ್ ಹ್ಯಾವ್ ಐ ಎವರ್ ಸ್ಟೋಲನ್ ಮೈ ಸಿಬ್ಲಿಂಗ್ ಸ್ನಾಕ್ಸ್ ಅಥವಾ ಈಟಬಲ್ಸ್. ಅವ್ರದ್ದು ಓಕೆ, ಸ್ನಾಕ್ಸ್ ನ ಕದ್ದಿದ್ದೀರಾ ಇಬ್ರದ್ದು ಯಾವ್ದಾದ್ರು? ಅವನ್ ಯಾವ ಸ್ನಾಕ್ಸ್ ಅವನೇ ಕೊಡ್ತೀನಿ ನನಗೆ ತಿನ್ನಕ. ಓಕೆ, ಇವತ್ತಿನ ಕದ್ದಿ ಅದು ನಿನ್ನೆನ ಊರಿಂದ ಬಂದೆ. ನಾನು ಫ್ರಿಡ್ಜ್ ಅಲ್ಲಿ ನಮ್ಮ ಅಕ್ಕ ಹೇಳಿದ್ಲು ಇದೆ ಅಂತಂದಷ್ಟೇ, ನಮ್ ದೊಡ್ಡಕ್ಕ. ನಾನು ಅನ್ಕೊಂಡೆ ಒಂದು ಉಳ್ಸನ ಇವಳಿಗೆ ಇಷ್ಟ ಇರುತ್ತೆ ಅಂತ, ಆದ್ರೂ ಇವಳಿಗೇನು ಉಳ್ಸೋದು ಅಂತ. ನಂಗೆ ಶುಗರ್ ಕ್ರೇವಿಂಗ್ಸ್ ಜಾಸ್ತಿ ಈಗ ಊಟ ಆದ ತಕ್ಷಣ ನಂಗೆ ಶುಗರ್ ಬೇಕು ಅನ್ಸುತ್ತೆ. ಎಷ್ಟು ಮನ್ಸು ಸೀಕ್ರೆಟ್ ಅದಲ್ಲ. ಮೈ ಗಾಡ್. ನಾವೊಂದು ಕದ್ದೆಲ್ಲ ತಿನ್ನಕ್ ಆಗಲ್ಲ, ಯಾಕಂದ್ರೆ ನಾವೇನಾದ್ರೂ ಎತ್ತಿಟ್ಟಿರ್ತೀವಿ,
ಎತ್ತಿಟ್ಕೊಳ್ತೀವಲ್ಲ ಇನ್ನೊಂದ್ ದಿನ ತಿನ್ನಕ್ಕೆ ಅಂತ ಎತ್ತಿಟ್ಕೊಳ್ಳೋ ಚಾನ್ಸೇ ಇಲ್ಲ. ಇಫ್ ನಾವೀಗ ಕುರ್ಕುರೆ ತಗೊಂಡ್ವಾ ದ ವೆರಿ ನೆಕ್ಸ್ಟ್ ಮೂಮೆಂಟ್ ಅವ್ನು ಖಾಲಿ ಆಗಿರುತ್ತೆ. ನಮ್ದು ಖಾಲಿ ಆಯ್ತು ಅಂತ ಇಟ್ಕೊ, ನಾನು ಇವಳು ಗಿಡ್ಡ ಇದ್ವಿ ಅಂತ ಇಟ್ಕೊಳ್ಳಿ, ತಿಂತಾ ಇರ್ತೀವಿ, ಗಿಡ್ಡ ಇನ್ನು ತಿಂದೇ ಇರಲ್ಲ, ಅವನಿಗೂ ಓಪನ್ ಮಾಡ್ತಿರ್ತಾನೆ, ನಾಗೆ ಖಾಲಿ ಹೋಗಿರ್ತಾನೆ. ಮನೆ ಏನಾರ ಇಟ್ಟಾಗ ಖಾಲಿ ಆಗಿದೆ ಅಂದ್ರೆ ಅಕಸ್ಮಾತ್ ಅವರು ನನ್ ಕಡೆಗೆ ನೋಡ್ತಾರೆ, ಅದೌದು, ಅವನೇ ಖಾಲಿ ಮಾಡೋದು, ಅವನೇ ಮಾಡೋದು. ಅವನದು ಫುಡ್ ಎಲ್ಲ ಎತ್ತಿಡೋ ಚಾನ್ಸ್ ಇಲ್ಲ. ಅದೌದು, ಅವನದು ಫುಡ್ ನ ಕದಿಯೋ ಚಾನ್ಸ್ ಯಾರಿಗೂ ಸಿಗಲ್ಲ. ಓಕೆ, ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ಯಾವ್ದಾದ್ರು ಥಿಂಗ್ಸ್ ನಿಮ್ದು ಬಿಲಾಂಗಿಂಗ್ಸ್ ನ ಹ್ಯಾವ್ ಯು ಎವರ್ ಹಿಡನ್? ಅವನು ನೀನೇನು ಬಚ್ಚಿಟ್ಟಿಲ್ಲ? ಬಚ್ಚಿಟ್ಟಿ, ನೀನು ಬಚ್ಚಿಡ್ತಿದ್ದಿ, ನನಗೆ ಗೊತ್ತಾಯ್ತು. ನಂದೇ ಸಾಮಾನ್ ಏನು ಈಕಿ ಫಸ್ಟ್ ಸ್ಟ್ಯಾಂಡರ್ಡ್ ಲಂಚ್ ಬಾಕ್ಸ್ ಗಿಫ್ಟ್ ಮಾಡಿದ್ಲು, ನಾನ್ ತಗೊಂಡೋದ್ರೆ ಹಾಳು ಮಾಡ್ಕಂತಂದ್ರೆ ಹಿಂಗ್ ಬಚ್ಚಿಟ್ಟಿದ್ದಿ. ಅಡಗ್ಲಿ ಮತ್ತೆ ಕ್ಯೂಟ್ ಲಂಚ್ ಬಾಕ್ಸ್ ಇದು, ಅದು ಇದ್ರ ಗ್ಲಾಸ್ ಇಂದು. ಹೌದೌದು, ನನಗೂ ನೆನಪಾಯ್ತು. ಅಲ್ಲಿ ಮಂಗಳೂರಲ್ಲಿ ಒಂದು ಏನೋ ಒಂದು ಕಾಂಪ್ಲೆಕ್ಸ್ ಇತ್ತು, ಸಬೀನಾ ಕಾಂಪ್ಲೆಕ್ಸ್ ಅಂತ ಅನ್ಸುತ್ತೆ. ಅಲ್ಲಿ ಒಂದು ಗಿಫ್ಟ್ ಸ್ಟೋರ್ ಇತ್ತು, ಅದ್ರಲ್ಲಿ ಇವನ್ಗೆ ಲಂಚ್ ಬಾಕ್ಸ್, ಮಮ್ಮಿಗೆ ಏನೋ ಒಂದು ಗ್ರೀಟಿಂಗ್ ಕಾರ್ಡ್, ಲೆಟರ್ ಬರ್ದಿದೆ ನನಗೆ ಬರ್ತಾನೆ, ಹಾಳ್ ಮಾಡ್ಕೊಳ್ತಾನೆ ಅಂತ ಕರಿತಾ ಇದ್ದಿದ್ದು. He was a peace tree then. Now he is steady. ಈಗ ಹಾಳು ಮಾಡ್ಕೊಳ್ತಾನೆ ಅಂತ ಎತ್ತಿಟ್ಟಿಲ್ಲ ಅಷ್ಟೇ. ಅದೇ she has. ಅಪ್ಪ ಅಮ್ಮನ್ಗೆ ನಿಮ್ಮನ್ನ ನೀವು ಸೇವ್ ಮಾಡ್ಕೊಳಕ್ಕೆ ಸುಳ್ಳು ಹೇಳೇ ಇಲ್ಲ. ಸುಳ್ಳು ಹೇಳಿದೀರಾ? ಹೇಳಿಲ್ವಾ? ನನ್ ಕ್ವಶನ್ ಅರ್ಥ ಆಗಿಲ್ಲ. ನಿಮ್ಮನ್ನ ನೀನ್ ಸೇವ್ ಮಾಡ್ಕೊಳಕ್ಕೆ ಅಪ್ಪ ಅಮ್ಮನ್ಗೆ ಸುಳ್ಳು ಹೇಳಿದೀರಾ ಇಲ್ವಾ? ಓಕೆ, ಫಸ್ಟ್ ರೆಡಿ ತೋರಿಸ್ದಾ ಯಾವ ವಿಷಯ ಅಂತ ಹೇಳ್ಬೇಕು. ಯಾವ ವಿಷಯ ಅಂದ್ರೆ ಹಿಂಗೆ ಸ್ಕೂಲ್ ಬಂಕ್ ಹೊಡೆದಿದ್ದೆ ಲಯನ್ ಸ್ಕೂಲಲ್ಲಿ ಇದ್ದಾಗ, ಇವರೆಲ್ಲ ನಾನು ಸ್ಕೂಲ್ ಹೋಗಿದ್ದೀನಿ ಅನ್ಕೊಂತಿದ್ರು. ನಾನು ಇಲ್ಲೇ ಪಾರ್ಕ್ ಇದೆಯಲ್ಲ, ಇಲ್ಲೆಲ್ಲ ಅಡ್ಡಾಡ್ತಿದ್ವಿ ನಾನು ನಮ್ಮ ಬಾಯ್ಸ್ ಎಲ್ಲ. ನೋಡಿ ಮಮ್ಮಿ ಏನ್ ಮಾಡೋಣ, ಕ್ರಿಕೆಟ್ ಆಡ್ಕೊಂಬಂದು ಲೇಟಾಗಿ ಬರ್ತಿದ್ದೆ. ಎಲ್ಲಿಗೆ ಹೋಗಿ ಅಂದ್ರೆ ಇಲ್ಲ ಆಫೀಸ್ ಹೋಟೆಲ್ ಶೂ ಜೊತೆಗೆ ಹೋಗಿದ್ದೆ ಅಂತಿದ್ದೆ. ಅಲ್ಲಿ ನೋಡ್ರೆ ಇಲ್ಲೇ ಹಿಂದೆ ಗ್ರೌಂಡ್ ಅಲ್ಲಿ ಬಿದ್ದಿರ್ತಿದ್ದೆ. ಬಟ್ ಯಾವ್ದಾದ್ರು ಸಿಕ್ಕಾಕೊಂಡಿದ್ಯಾ? ಸಿಕ್ಕಾಕೊಂಡೇ ಇಲ್ಲ. ಇವ್ರಿಗೆ ಇವತ್ತು ಗೊತ್ತಾಗ್ತೈತೆ ನಾನು ಬಂಕ್ ಹೊಡೆದು ಪಾರ್ಕ್ ಕೂರ್ತಿದ್ದೆ ಅಂತಂದು. ಲಯನ್ಸ್ ಕ್ಲಬ್ಗೆ ಹೋಗ್ದೆ. ಯಾರು ಸಿಕ್ಕಾಕೊಂಡಿರ್ಲಿಲ್ಲ? ಯಾರಾದ್ರೂ ಸಿಕ್ಕಾಕೊಂಡಿಲ್ಲ ನಾನು. ಪರಿಚಯ ಯಾರು ನೋಡಿರ್ಲಿಲ್ಲ. ಸ್ಮೂತ್ ಆಪರೇಟರ್. ಬಟ್ ಈಗ ಮತ್ತೆ ಗಿವನ್ ದಟ್ ಚಾನ್ಸ್ ನೀನ್ ಮತ್ತೆ ಮಾಡ್ತೀಯ ಆ ತರ ಅಲ್ಲ? ಇವಾಗ ಅಫ್ಕೋರ್ಸ್ ಇನ್ನ ಜಾಸ್ತಿ ಮಾಡ್ತೀನಿ. ಅವಾಗ ನಾನು ಭಯ ಇತ್ತು ಸಿಗಾಕೊಂಡ್ರೆ ಅಂತಂದು. ಈಗ ಏನ್ ಮಾಡ್ತೀನಿ, ನಾನ್ ನೆನ್ಸ್ಕೊಳ್ತಾ ಇದ್ದೀನಿ ಏನಂತ. ಮಮ್ಮಿ ಹತ್ರ ತಪ್ಪಿಸ್ಕೊಳಕ್ ಏನ್ ಸುಳ್ಳು ಹೇಳಿದಂತ ನೆನ್ಸ್ಕೊಳಕತ್ತೀನಿ. ಜಾಸ್ತಿ ಊಟ ಮಾಡಿಸ್ಬಿಡ್ತಾಳ ಅಂತಂದು ಊಟ ಮಾಡಿ ಅನ್ನೋದು ತುಂಬಾ ಇದೆ ನಾನು ಹೇಳೋದು, ಬಟ್ ನಾನು ಹೇಳಲ್ಲ. ಪನಿಷ್ಮೆಂಟ್ ತಗೊಳ್ತೀನಿ. ಸೊ ಅವಳು ಪನಿಷ್ಮೆಂಟ್ ತಗೊಳ್ತಾಳಂತೆ. ಓಕೆ, ಸೊ ವಾಟ್ ಇಸ್ ದ ಪನಿಷ್ಮೆಂಟ್ ದಟ್ ಯು ವಾಂಟ್? ನಮ್ ಕೇಳಬೇಕು. ಹೌದೌದು, ಕರೆಕ್ಟ್. ಇವನ್ ಹೇಳ್ಬೇಕು ನಿಂಗೆ ಏನ್ ಪನಿಷ್ಮೆಂಟ್ ಅಂತ. ಬಂದ್ರು ಅವರು ಒಂದ್ ಸಾಂಗ್ ಆಡ್ಬೇಕು. ಸಾಂಗ್ ಆಡು. ಯಾವ ಹಾಡು? ಇದು ಚಮಕ್ ಮೂವಿದು ಅರೆ ಅರೆ ಏನಿದು ಚಮಕ್ ಮೂವಿದು. ಅರೆ ಅರೆ ನಂದು ಇಂಟ್ರೋ. ಹ್ಯಾಪಿ ರಿಯಲೈಸೇಷನ್. ಬೇರೆ ಸ್ಟೇಟ್ ಆಫ್ ಮೈಂಡ್ ಹೆಂಗಿರುತ್ತೆ ಅಂತ. ಏನಿಲ್ಲ, ಪನಿಷ್ಮೆಂಟ್ ಇಸ್ ಪನಿಷ್ಮೆಂಟ್. ಈಗ ಒಮ್ಮೆ ಹೇಳಿದ್ಮೇಲೆ ಆಯ್ತು, ತಕೊಳ್ಳೇಬೇಕು. ನೀವೆಲ್ಲ ಫೇಶಿಯಲ್ ಎಕ್ಸ್ಪ್ರೆಷನ್ ಕೊಟ್ಬಿಟ್ರೆ ಬೂದ್ಬಿಡು. ಬಾಯಲ್ಲಿ ನೀರು ಕತ್ತಿಬೇಕಾದ್ರೆ ನಗದು ಇಲ್ಲ, ನೀರು ಬಿಡಲ್ಲ. ಮುಚ್ಕೊಂಡು ಕೇಳಿಸ್ಕೊ. ಓಕೆ, ರೆಡಿ 3 2 1 ಗೋ. ಎಷ್ಟು ಲೈನ್ಸ್? ಒಂದ್ ನಿಮಿಷ ಆದ್ರೂ ಆಡ್ಬೇಕು. ನಾನು ಹೆಂಗ್ ಅಂತೀನಿ? ಇಲ್ಲ ಟೈಮರ್ ಲಿರಿಕ್ಸ್ ಗೊತ್ತಿಲ್ಲ. ಹೇಳಿಸಿದ್ದಾರೆ. ಫೋನ್ ತಗೋ. ಲಿರಿಕ್ಸ್ ಯಾಕೆ ಗೊತ್ತೇ? ಫೋನ್ ಲಿರಿಕ್ಸ್ ನಿಂದ ಎಲ್ಲ ಐತಿ? ಚಾರ್ಜ್ ಇಲ್ಲ. ಟೆಡಿ ನಿಂದ್ರ ಲಿರಿಕ್ಸ್ ಹಾಕೊಡು. ಒಂದೇ 10 ಲೈನ್ಸ್ ಆಡ್ತೀನಿ ಬಿಡ್ರು. 1 ಮಿನಿಟ್ ಆಡ್ಬೇಕು. ವಿಡಿಯೋ ಓಡ್ತೈತ್ ನಮ್ದಲ್ಲಿ. ಎಷ್ಟನೇ ಕಾರ್ಡ್ ಬಾಳ ಆಯ್ತಲ್ಲ. ಪ್ಲೀಸ್ ಯಾರು ಕೇಳಿಸ್ಕೊಂಡು ಅನ್ಸಬ್ಸ್ಕ್ರೈಬ್ ಮಾಡ್ಬೇಡಿ ದಯವಿಟ್ಟು. ಸರಿಗಮಪ ಆಡಿಷನ್ ನೆಕ್ಸ್ಟ್ ವರ್ಷದ್ದು ಇಲ್ಲೇ ಗಂಗಾವತಿ ಕೊಡ್ತಾ ಇದ್ದಾರೆ ಸುಚಿತ್ರಾ ಅಡಗಲಿ ಅವರು. ಬಾವ ರೆಡಿ 1 2 3 ಸ್ಟಾರ್ಟ್. ನಗಂಗಿಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀನಿ. ಸ್ಟಾಪ್.
ನಾವು ನಗ್ತಿಲ್ಲ ನೋಡಿ ನಾನು ನಾವು ಸೀರಿಯಸ್ ಆಗಿ ಕರೆಕ್ಟ್ ಒಂದ್ ನಿಮಿಷಕ್ಕೆ ಹೇಳ್ಬಿಡು. ಒಂದ್ ನಿಮಿಷ ಕೇಳ್ತೀನಿ. ರೆಡಿ 1 2 3 ಸ್ಟಾರ್ಟ್. ನೋ ಸೀರಿಯಸ್. ಅರೆ ಅರೆ ಏನಿದು ಹೊಸ ದಾಳಿ. ಬೇಡ. ನೀನು ಮತ್ತೆ ಪಾಸ್ ಮಾಡಂಗಿಲ್ಲ. ನೀವು ನಕ್ಕಿದ್ದು. ನಾನು ಈ ಕಡೆ ತಿರುಗಿರತ್ತ, ನಾನು ಈ ಕಡೆ ತಿರುಗಿ. ನೀನ್ ಡಿಸ್ಟ್ರಾಕ್ಟ್ ಆಗ್ಲೇಬಾರ್ದು. ಓಕೆ ರೆಡಿ 1 2 3 ಸ್ಟಾರ್ಟ್. ಅರೆ ಅರೆ ಏನಿದು ಹೊಸ ದಾಳಿ, ಎದೆಯಲ್ಲಿ ಕಾದಾಟ. ಕಂಟಿನ್ಯೂ. ಮತ್ತೆ ಎಕ್ಸ್ಟೆಂಡ್ ಮಾಡ್ತೀನಿ. ಇಲ್ಲ. 2 ಮಿನಿಟ್ಸ್ ಆಗುತ್ತೆ. ಓಲವಿನ ಗಡಿಯಲ್ಲಿ ನನ್ನ ಪಾಲಿ ಪ್ರೀತಿ ಚಟ, ಕಚ್ಚಗುಳಿ ಇಡುತ್ತಿದೆ ಸಿಹಿ ಗಾಳಿ, ಮನಸ್ಸಿನ ಹೂದೋಟ, ಜನಿಸಿದೆ ಕನಸಲ್ಲಿ ಕಿರುಚಾಳಿ, ಪ್ರೀತಿ ಹಠ ಕಂಗಳ ಈ ಸಂಜೆಗೆ ಹೊಲದಿದೆ ನಾಚಿಕೆ. ಆಗಿಲ್ಲ ಇಲ್ಲ ಆಗಿಲ್ಲ. ಮುಡಿದಿದೆ ಸಂಪಿಗೆ, ಅರೆ ಅರೆ ಏನಿದು ಹೊಸ ದಾಳಿ, ನೀ ನನ್ನ ಒಲವು. ಮುಗ್ದಿಲ್ಲ. ಇಲ್ಲ, ಇನ್ನು. ನೀ ನನ್ನ ಗೆಲುವು. ಮುಗ್ದೈತೆ. 55 ಸೆಕೆಂಡ್ಸ್. ನಾನು ಇನ್ನೂ ಇದೆ. ನೀ ನನ್ನ ಅಲೆಯು, ನೀ ನನ್ನ ಕಡಲು. ಆಯ್ತು, ಮುಗೀತು ಮುಗೀತು ಮುಗೀತು. ಏ ಏ ಏ ಏ ಏ ಏ ಏ. ನಾಟ್ ಬ್ಯಾಡ್. ಬಟ್ ಅದರಲ್ಲಿ ಮಧ್ಯದಲ್ಲಿ ಫುಲ್ ಓದ್ದಂಗೆ ಇತ್ತು ಅವ್ಳು. ಥ್ಯಾಂಕ್ಸ್ ಗೈಸ್. ಪ್ಲೀಸ್ ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ ಪ್ಲೀಸ್ 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 ಪ್ಲೀಸ್. ಇಲ್ಲ, ತುಂಬಾ ಚೆನ್ನಾಗಿದೆ. ಪ್ಲೀಸ್ ಪ್ಲೀಸ್. ಪೊಟೆನ್ಶಿಯಲ್ ಇದೆ ನಿಮಗೆ. ಅದೇ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ. ಅದು ಒಂದು ಮೂರ್ತಿ ಶಿಲೆ ಆಗ್ಬೇಕಂದ್ರೆ ಕೆತ್ತಬೇಕು. ಓಕೆ ಸರ್. ಆ ಹೊಡಿಯೋ ಶಕ್ತಿನ ತಡ್ಕೋಬೇಕು. ಹೌದು. ಹಂಗೆ ಹೊಡೆದಿದ್ರೆ ತುಂಬಾ ಶಕ್ತಿನ ತಡ್ಕೊಂಡಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನು ಅಂತ ಹಾಡಿ ಅಂದ್ರೆ, ಈಗ ಹಾಡಿ ಕಮೆಂಟ್ ಮಾಡಿ ಆಯ್ತಾ. ನೀವು ಯಾವಾಗ ಅವ್ಳು ಹಾಡಿ ಕಮೆಂಟ್ ಬೇರೆ ಮಾಡ್ತೀರಾ? ಯೋಚನೆ ಮಾಡಿ ಕಮೆಂಟ್ ಮಾಡಿ ಮುಂಚೆ. ಸೊ ನೀವು ಯಾವ್ದಾದ್ರು ಸೀಕ್ರೆಟ್ ಆಗಿ ಯಾವ್ದು ನಿಮ್ದು ಫೋನ್ ನ ಚೆಕ್ ಮಾಡಿದೀರಾ? ಸೀಕ್ರೆಟ್ ಆಗಿ ಏನಿಲ್ಲ, ಡೈರೆಕ್ಟ್ ಆಗಿ ಚೆಕ್ ಮಾಡಿ. ಐ ನೆವರ್. ಓಕೆ, ಡೈರೆಕ್ಟ್ ಸೊ ಡೈರೆಕ್ಟ್ ಆಗಿ ಏನ್ ಚೆಕ್ ಮಾಡಿರೋದು? ಆನ್ ದ ಚಾಟ್ಸ್, ಪರ್ಸನಲ್ ಚಾಟ್ಸ್. ಐ ನೋ ಎವ್ರಿಥಿಂಗ್ ಅಬೌಟ್ ಯು. ಸೊ ಏನಾದ್ರು ಸಿಕ್ತಾ? ತುಂಬಾ ಸಿಕ್ತು. ಹೇಳ ಆಕ್ಚುಲಿ ಏನಾದ್ರು ಫನಿ ಡಿಸ್ಕವರೀಸ್? ಓ ಏನಕ್ಕ ನಾನ್ ನಮ್ಮ ಅಕ್ಕಂದು ಯಾವತ್ತೂ ಚೆಕ್ ಮಾಡಿಲ್ಲ. ಅವಳ ಫೋನ್ ವೇಸ್ಟ್, ಸಹಾರಾ ಡೆಸರ್ಟ್ ಇದ್ದಂಗೆ ಡ್ರೈ ಆಗಿರುತ್ತೆ ಯಾವಾಗಲೂ. ಏನ್ ನಮ್ಮ ಸಣ್ಣರಿರೋ ಫೋಟೋಸ್, ಚೆನ್ನಾಗಿರೋ ಫೋಟೋಸ್. ಅವಳು ಐಫೋನ್ ಅಲ್ಲ, ಐಫೋನ್ ಯೂಸರ್ಸ್ ನಿಮ್ಗೆ ಗೊತ್ತಿರುತ್ತೆ. ಎಲ್ಲರೂ ಬಂದು ಫೋಟೋಸ್ ತಗ್ಸ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ ಅವಳ ಫೋನಲ್ಲಿ. ಥ್ಯಾಂಕ್ಸ್. ಓಕೆ, ಸೊ ಅವನ್ ಏನಾದ್ರು ಫನಿ ಡಿಸ್ಕವರೀಸ್ ಯು ವುಡ್ ಲೈಕ್ ಟು ಶೇರ್? ಏನಾದ್ರು ಆತರ? ನಿಂದು ಒಂದು ಸೀಕ್ರೆಟ್ ಹೇಳ್ಬಿಡ್ಲಾ? ಪಾಂಡಿಚೇರಿದು ಮೊನ್ನೆ ಇವ್ರ ಜೊತೆ, ಅವನ್ ಯಾರು ಚರಣ್ ಜೊತೆ ಹೋಗಿದ್ದಲ್ಲ, ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟೆ ಅದನ್ನ. ಹೇಳ್ದ? ಚರಣ್ ಆದರ್ಶ ಜೊತೆ ಹೋಗಿ. ಸಾರಿ ಆಂಟಿ ಕಕ್ಕ, ಗೊತ್ತಾಗಿದೆ. ಅವ್ರಿಗೆ ಫಸ್ಟ್ ಅಪ್ಪ ಅಮ್ಮ ಇವ್ರಿಗೆ ಹೇಳಿದ್ದು. ನಿಮಗೆ ಪಾಂಡಿಚೇರಿಯಾಗಿದ್ದ ಫೋನ್ ಮಾಡಿದ್ದು ನಾನು. ಬಾ ನೆಕ್ಸ್ಟ್ ಟೈಮ್ ಕಾಲ್ ಮಾಡೋದು, ಬ್ಲಾಕ್ ಮಾಡ್ತೀನಿ. ಇಲ್ಲಕ್ಕ, ಫಂಡ್ ಅವಳ ಕೊಟ್ಟು. ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಂಗೆ ಗೊತ್ತಿಲ್ಲ ನಿಮ್ ಇಬ್ರಿಗೆ ರಿಲೇಟೆಡ್ ಇದಿರುತ್ತಾ ಅಂತಲ್ಲ, ಸ್ವಲ್ಪ ಗಿಡ್ಡನ್ ಜಾಸ್ತಿ ರಿಲೇಟ್ ಆಗ್ಬೋದು ನಿಮ್ಮಿಬ್ರಲ್ಲಿ. ಓಕೆ. ಏನಕ್ಕೆ ಅಂತಂದ್ರೆ, ಹ್ಯಾವ್ ಯು ಎವರ್ ಕಾಪಿಡ್ ಅಥವಾ ಹಿಂಗೆ ಸ್ಟೋಲನ್ ಹಿಂಗೆ ಸ್ಟೈಲ್ನಾಗ್ಲಿ ಬಟ್ಟೆನಾಗ್ಲಿ ನಿಮ್ಮಿಬ್ರಲ್ಲಿ ಸ್ಟೈಲ್ನ ಬಟ್ಟೆನ ಅಥವಾ ಥಿಂಗ್ಸ್ನ ಹಿಂಗೆ ನಿಮ್ಗೆ ಯೂಸ್ ಮಾಡ್ಕೊಳಕ್ಕೆ ಶೇಡ್ಸ್ ಆ ಥರದ್ದೇನಾದ್ರು ಹೇರ್ ಸ್ಟೈಲ್ದು? ಅವಂದಾ ಇವಂದೇ? ನಾನು ಏನಿಲ್ಲ, ಬರ್ಮೋಡ ಇಷ್ಟ ಆಗದ್ ನನ್ಗೆ. ಬರ್ಮೋಡ ಅಲ್ಲ, ನನ್ನ ಜಾಗರ್ಸ್ ಆಯ್ತಾ, ನನ್ ಈಗ್ಲೂ ಐತಿ. ತಗೊಂಡ್ ಹೋಗ್ತಿದ್ದ. Jeans, blue. ಇಡೀ ಒಂದು ಸೆಮ್ ಮುಗಿಸಿ ಆಮೇಲೆ ತಗೋಬರ್ತಾನೆ. ನೆಕ್ಸ್ಟ್ ನಾನು ಯೂಸ್ ಮಾಡಿ ಸಿಗಿನಿ ಇನ್ನೊಂದ್ ಸೆಮ್ಮಿಗೆ ತಗೊಂಡ್ ಹೋಗ್ತೀನಿ ಅಂತ ತಗೊಂಡ್ ಹೋಗ್ತಾನೆ. ಈ ಕುಳ್ಳ ಆಗತ್ತದ, ಅದಕ್ಕೆ ತಗತಿಲ್ಲ. ಸೊ ನೋಟಿಸಿಬ್ಲಿ ಸಿಕ್ಕಾಕೊಂಡಿದ್ದಾರೆ ಇಬ್ರು ಹಂಗೆ ಸೀಕ್ರೆಟ್ ಆಗಿ. ಬಟ್ ಯಾರ್ದು ಫ್ಯಾಷನ್ ಸೆನ್ಸ್ ಚೆನ್ನಾಗಿದೆ ನಿಮ್ಮಿಬ್ರಲ್ಲಿ? ನಂದೆ. ಥ್ಯಾಂಕ್ ಯು.
ಹುಡುಗಿ ಗೈಸ್ ನನ್ ಕಡೆ ತೋರಿಸ್ತಿದ್ದಾನಂತ ಹಿಂಗೆ ಇಬ್ರು ಕಂಪೇರ್ ಮಾಡ್ರೆ ಅಕ್ಕ ದೊಡ್ಡ ಅಕ್ಕ ಎದಳು ಪ್ಯಾಂಟ್ ನಿನ್ವೇ ಬಟ್ಟೆ ಅದಕ್ಕೆ ಇಷ್ಟು ಗಲೀಜ್ ಅದಾವ. ನಾನು ಆದ್ರೆ ನಾನು ಈ ತರ ಸ್ಟೈಲ್ ಮಾಡಲ್ಲ ಇವಳ ತರ, ಬೇಕಾದ್ರೆ ಎದ್ ನಿಲ್ಲು. ಅಷ್ಟು ಗಲೀಜ್ ಕಲೆಕ್ಷನ್ಸ್ ಅದಾವ ಅವಳ ಹತ್ರ. ಗೈಸ್ ಪ್ಲೀಸ್. ನಾನೊಂದು ಯಾವ ಲೈಫ್ ಫೇಸ್ ಅಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕ್ಲಾತ್ಸ್ ಈಗ. ಅಯ್ಯಪ್ಪ ಯಾ ಅಯ್ಯಪ್ಪ ನೆಕ್ಸ್ಟ್ ಟೈಮ್ ಏನಾದ್ರೂ ಶಾಪಿಂಗ್ ಹಾಲ್ ಅಂತ ಹಾಕ್ತಾರಲ್ಲ ಅವಾಗ ಇದನ್ನ ಕಮೆಂಟ್ ಮಾಡಿ. ಮಮ್ಮಿ ಜೊತೆ ಆ ಕಡೆ ಹೋಗಿದ್ದೆ, ವಿಶಾಲ್ ಮಾರ್ಟ್ ಹೋಗಿದ್ದೆ, ಆತರ ಎಲ್ಲ ಮಾಡಿದ್ರೆ ಆಗ ಕಮೆಂಟ್ ಮಾಡಿ. ಅದು ಯಾರೋ ಸ್ವಲ್ಪ ನಂಗೆ ಬಜೆಟ್ ಸ್ಪಾನ್ಸರ್ಸ್ ಮಾಡಿದ್ರೆ ಹೋಗ್ತೀವಿ. ಯಾರೆಲ್ಲರೂ ಸೊ ಬೆಟರ್ ಫ್ಯಾಷನ್ ಸೆನ್ಸ್ ಇರೋದು ಅಂತ CKB ಅಂತ ಹೇಳಿದ್ದಾನೆ ಟೆಡ್ಡಿ. ಬಟ್ ನನ್ನ ಪ್ರಕಾರ CKBದು ಒಂದೊಂದ್ರಲ್ಲಿ ಓಕೆ, ಅಲ್ಲ ನಂದು ಹಾಕಿದ್ ಕಂಪೇರ್ ಮಾಡಿ ಹೇಳಿ ನೀವು. ಅವಳದು ಕಂಪೇರ್ ಮಾಡಿದ್ರೆ ಅವಳದು ಹುಡುಗಿ ಅಲ್ಲ ಟೆಡ್ಡಿ, ಸೊ ಜಾಸ್ತಿ ಇದಿರುತ್ತೆ. ಬಟ್ ಯಾ ಓಕೆ. ನನಗೇನು ಅಣ್ಣರ ಬಟ್ಟೆ ಗಿಡ್ಡನ್ ಚೆನ್ನಾಯ್ತು ಇವನ್ಗಿಂತ. ಗಿಡ್ಡನ್ ಬೆಸ್ಟ್ ಐತಿ ಸೀರಿಯಸ್ಲಿ. ಪಾಪ ದೀಕೆನ್ ಕನ್ಸಿಡರೇ ಮಾಡ್ತಾ ಇಲ್ಲ, ಅವನು ಫುಲ್ ಲೆಫ್ಟ್ ಓವರ್ ಫೀಲ್ ಅಂತ. ಅವನಲ್ಲಿ ಅವ್ರ ಕಂಪ್ನಿ ಹೆಸರು ಕಂಡು ಮೆಟ್ಸೋ ಕಲರ್ ಜಾಕೆಟ್ ಹಾಕೊಂಡು ಹೋಗ್ತಿರ್ತಾನೆ. ಅವನು ವೈಟ್ ಹಾಕೊಂಡ್ರು ರೆಡ್ ಕಾಣಿಸುತ್ತೆ, ರೆಡ್ ಹಾಕೊಂಡ್ರು ಅವ್ನ ಗಾಡಿ ಆಕ್ಚುಲಿ ವೈಟ್ ಇದೆ, ನೀವು ನೋಡಿದ್ರೆ ರೆಡ್ ಅಂತೀರಾ. ಓಕೆ, ಸೊ ದಿ ನೆಕ್ಸ್ಟ್ ಕ್ವಶನ್. ಯಾವಾಗಾದ್ರೂ ಯಾರಾದ್ರೂ ಬೈಸ್ಕೊಳ್ತಾ ನಿಮ್ಗೆ ನಗು ಬಂದಿದ್ಯಾ? ಅಯ್ಯೋ 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 ಅಯ್ಯೋ. ಏನ್ ಮಾಡಿದ್ರು ನೀವು? ಏನಕ್ಕೆ ಎಲ್ರ ಮುಂದೆ ನಗಾಡಿದ್ದು ಬೈಬೇಕಾದ್ರೆ? ಆಮೇಲೆ ಅವ್ರ ಏನಾದ್ರು ಅದಕ್ಕೆ ರಿವೆಂಜ್ ತಕೊಂಡ್ರ? ರಿವೆಂಜ್ ನಾನ್ ಹೇಳ್ತೀನಿ, ನನ್ಗೆ ಇದು ಕಣ್ ಮುಂದೆ ಇರೋದು ಎರಡು ಇದಾವೆ ನನ್ನ ಕಣ್ ಮುಂದೆ. ಎರಡು ಹೇಳ್ತೀನಿ ಈಗಲೂ. ಒಂದು, ನಾನು ಗಣೇಶ್ ಹಬ್ಬದ ಟೈಮಲ್ಲಿ ಪಟಾಕಿ ಹಾರಿಸ್ಕಂತ ಕೈ ಸುಟ್ಕೊಂಡಿದ್ದೆ. ಕೈ ಸುಟ್ಕೊಂಡಾಗ ಆ ಕೈ ನೋವಿನ ಊರಿಗೆ ಅಡಿಗೆ ಮನೆ, ಇಮ್ಯಾಜಿನ್ ಅಡಿಗೆ ಮನೆ, ಕೂಡ್ಲಿಗೆ ಮನೆ, ಅಡಿಗೆ ಮನೆ ಹಿಂಗ್ ಬರ್ತಿದ್ದೀನಿ. ನೋವಿಗೆ ನಾನು ಅಮ್ಮ ಗಣೇಶ ಅಂತಿದ್ದೆ. ಅಲ್ಲಿ ಗಣೇಶನ ದೇವ್ರ ಮನೆ ಮುಂದೆ ಇವಳು ಅದನ್ನ ನೋಡಿ ಅಲ್ಲಿ ಲಿಟ್ರಲಿ ಅಮ್ಮ ಅವರೆಲ್ಲ ಭಯಕೊಂತಾರೆ, ಕತ್ತೆಕಾಯ ನಾನು ಕೈ ಸುಟ್ಕೊಂಡೆಲ್ಲ ಹಿಂಗ್ ಭಯ. ಇವಳು ನಾನು ಅಮ್ಮ ಗಣೇಶ ಹಂಗ್ ಕೇಳ್ತಿದ್ದೀನಿ ಅಂತ ಅದ್ ನೋಡ್ ಆಗ್ತಿದ. ಹಾ, ಇನ್ನೊಂದು, ನನ್ಗೆ ನಮ್ಮ ಮನೆ ಮುಂದೆ ಆಕ್ಸಿಡೆಂಟ್ ಆಯ್ತು. ನನ್ಗೆ ತುಂಬಾ ಆಗಿದೆ ನಮ್ಗೆ ಆಕ್ಸಿಡೆಂಟ್. ಯಾವ್ದು? ಸೈಕಲ್ ಆಕ್ಸಿಡೆಂಟ್ ಆಗಿದೆ. ನನ್ಗೆ ಬಾಡಿ ಚೆಕ್ ಮಾಡ್ಬೇಕಂತ ಎಲ್ಲರೂ ಬಟ್ಟೆ ಬಿಚ್ಚಿ ನಡ್ಕೊಂಡು ಹೋಗಿದ್ರು. ಇವಳು ಅಕ್ಕ ಅಲ್ಲಿ ಹಿಂಗ್ ಸೈಡಿಗೆ ನೋಡ್ತಿದೀನಿ, ಫೋನಿಂದ ಕೀಪ್ಯಾಡ್ ಫೋನ್ ಅಲ್ಲಿ ವಿಡಿಯೋ ಮಾಡ್ತಿದ್ದಾಳೆ. ನಮ್ದು ಹೌದಾ? ಡ್ಯಾಡಿದು ಫೋನ್ ಇತ್ತು ಕ್ಯಾಮ್ರಾ ಅದ್ರಲ್ಲಿ. ನಾನು ಹಿಂಗ್ ನೋಡ್ ತಲೆ ರಕ್ತ ನಾನು ಹಿಂಗ್ ನೋಡ್ತೀನಿ, ಎಲ್ರು ಬೈತಾರೆ. ನಕ್ಕಿಲ್ಲ, ವಿಡಿಯೋ ಮಾಡ್ತಿದ್ದೆ. ಆ ಸ್ಮೈಲ್ ನನ್ ಕಣ್ಮುಂದೆ ಹಿಂಗೆ ಹಿಂಗೆ ನನ್ನಲ್ಲಿ ಭಯಗಟ್ಟಲೆ ನಿಲ್ಸಿ ಜನರು ಭಯ ಬಂದ, ಏನಪ್ಪ ನೋಡ್ಕೊಂಡು ನೋಡ್ಸ್ಕೊಂಡು ಮೈಕೈ ಹೆಂಗ್ ಕೆಟ್ಟೋಗಿದೆ ಅಂತ ನಾನು ಹಿಂಗ್ ನೋಡ್ತೀನಿ. ಇವಳು ಎಲ್ಲ ಆಗಿದ್ದು ಟೆನ್ಷನ್ ಓದ್ಲಿಲ್ಲಲ್ಲ ಇದ್ರಲ್ಲಿ. ಯಾವ್ದು ಮಂಟಪ, ನೆನಪರ್ತಿ 10th ನೆನಪತ್ತೆ ಓದಿದ್ದು, ಇದೇ ಗೊತ್ತಿಲ್ಲ ನನ್ಗೆ. ನೀನ್ ಹೇಳಿ. ಓಕೆ, ಸೊ ಅದು ಆಮೇಲೆ ನೀನ್ ಏನಾದ್ರೂ ರಿವೆಂಜ್ ತಕೊಂಡೆ ಅದಕ್ಕೆ? ರಾಜಿ ಅವಳು ಬೇಕಾದ್ರೆ ನಾನು ನಗ್ತಿದ್ದೆ ಅಷ್ಟೇ. ತುಂಬಾ ಸಲ ನಕ್ಕಿರಲ್ಲ ಮಮ್ಮಿ ಬೈತ. ಓಕೆ, ಅವನು ಎರಡು ಎಕ್ಸಾಂಪಲ್ ಕೊಟ್ಟ, ನೀನ್ ಯಾವ್ದಾದ್ರು ಎಕ್ಸಾಂಪಲ್ ಆತರ? ನಾನು ಮೊಬೈಲ್ ಕಳ್ಕೊಂಡ್ ಬಂದಿದ್ದೆ. ಎಷ್ಟನೇ ಮೊಬೈಲ್ ಹೇಳೋದು? ಅದೌದು, 3-4 ಮೊಬೈಲ್ ಏನೋ ಕಳ್ಕೊಂಡ. ಕೆರೆಯಲ್ಲಿ ಬಿಟ್ಟು ಬಂದೆ. ಒಂದು ಯಾವ್ದೋ ಪೋಸ್ಟ್ ಆಫೀಸಿಗೆ ಏನೋ ಬಿಲ್, ಇದು ಕಾಲೇಜ್ ಫೀಸ್ ಕಟ್ಬರಕ್ ಹೋದಾಗ ಅಲ್ಲೊಂದು ಕಳ್ಕೊಂಡು, ಡಿಗ್ರಿಲೇ 2 ಕಳ್ಕೊಂಡೆ. ಒಂದು ಬೈಕ್ ನಾಗ ಇದ್ದಿದ್ದು ಯಾರೋ ಒಬ್ಬ ನೋಡಿದ್ನಂತೆ, ಅವನು ತಕೊಂಡ್ಬಿಟ್ನಂತೆ. ಅದು ಡಿಗ್ರಿಲೇ. ಅಂದ್ರೆ ಸ್ಕೂಟಿ ಮೇಲೆ ಇಟ್ಟೋಗ್ಬಿಟ್ಟಿದ್ದ. ಸ್ಕೂಟಿ ಒಳಗಡೆ, ಸ್ಕೂಟಿ ಒಳಗೆ ಇಟ್ಟಿದ್ದು. ಲಾಕ್ ಮಾಡಿಲ್ಲ. ಲಾಕ್ ಮಾಡಿದ್ದೆ. ಲಾಕ್ ಮಾಡಿ ಅದ್ ಗೊತ್ತಿಲ್ಲ, ಸಿಮ್ ನೀನ್ ಅಲ್ಲೇ ಹೋಗ್ಬಿಟ್ಟಿದ್ದೆ ಕೂಡ್ಲಿ. ಸಿಮ್ ತೆಗ್ದ್ಬಿಟ್ಟು ಮೊಬೈಲ್ ಎತ್ಕೊಂಡು ಹೋಗಿದ್ದಾನೆ. ಸಿಮ್ ಅಲ್ಲೇ ಇಟ್ಟಿದ್ದ. ಸಿಮ್ ಅದಕ್ಕೆ 823 BB30 ನಂಬರ್ ಆಯ್ತಾ. ಅದೊಂದು. ಆಮೇಲೆ ಫಸ್ಟ್ ಸೆಕೆಂಡ್ ಪಿ ಯು ಅಲ್ಲಿ ಬ್ಯಾಗ್ ಅಲ್ಲಿ ಇಟ್ಟಿರೋದನ್ನ ಮೊಬೈಲ್ ಕಳ್ಕೊಂಡ್ ಬಂದಿದ್ದೀನಿ. ಅವಾಗ ನಗ್ತಿದ್ದ ರಾಜೀವ್ ಬೈತ. ಅದೊಂಥರ ಹ್ಯಾಪಿ ಮೂಮೆಂಟ್ ಅದು. ನಾನು ಅಳ್ತಿದ್ದೆ, ವಿನಾನ ಕೊಡ್ಸಿದ್ದು ಅಂತ. ಅದ್ರಲ್ಲಿ ಏನೋ ಮ್ಯಾಥಮೆಟಿಕಲ್ ಗೇಮ್ ಬರೋದು, ಹಿಂಗ್ ಆಟ ಆಡ್ತಿದ್ವಿ. 2024 ಏನೋ ಒಟ್ಟು 2+2 4+4 ಮಾಡ್ಕೊಂಡು ಬರೀ ಅದೇ ಆಡ್ತಿದ್ವಿ ನಾವು ಅದ್ರಲ್ಲಿ. ಅದೇ ನಾಸ್ಟಾಲ್ಜಿಯಾ. ಸೊ ದ 8th one, ನೀವು ಇಬ್ರ ಮೇಲೆ ಯಾರಾದ್ರೂ ಪ್ರ್ಯಾಂಕ್ ಮಾಡಿದ್ದೀರಾ?
ಅದು ಪ್ರ್ಯಾಂಕ್ ಏನಾಗಿತ್ತು, ವರ್ಕ್ ಆಗಿದ್ಯಾ, ಆಗಿದ್ರೆ ರೇಟೆಡ್ ಔಟ್ ಆಫ್. ಸೊ ಪ್ರ್ಯಾಂಕೇ ಮಾಡಿಲ್ಲ ಇಬ್ರಿಗೂ ಇಲ್ಲ. ಓಕೆ. ರೀಸೆಂಟ್ ಆಗಿ ಮಮ್ಮಿ ಮೇಲೆ ಒಂದು ಪ್ರ್ಯಾಂಕ್ ಟ್ರೈ ಮಾಡಿದ್ವಿ ನಾವು, ಫ್ಲಾಪ್ ಆಯ್ತು. ಏನ್ ಮಾಡಿದ್ರಿ? ರಿಯಾಕ್ಷನ್ ಇಲ್ಲ ಮಮ್ಮಿದು. ಅದೇ ನಮಗ್ ಗೊತ್ತಿತ್ತು ಅದೇ ರಿಯಾಕ್ಷನ್ ಅಂತ, ಬಟ್ ಏನ್ ಜಗಳ? ಸುಮ್ನೆ ಜಗಳ ಆಡಿದ್ದ? ಸುಮ್ಮನೆ ನಾವು ಜಗಳ, ನಾನು ಹೇಳ್ತಿದ್ದೀನಿ ಅಳು ಅಂತ ಅಳ್ಳೆ ಇಲ್ಲ. ಅಳು ಹೆಂಗ್ ಬರ್ತದೆ ಈಗ? ಅಲ್ಲಿ ಕುತ್ಕೊಂಡು ಅಲ್ಲ ನಿನ್ ರಾಜಿ ರಿಯಾಕ್ಷನ್ ನಿನ್ನೆ ನೀನೇ ನೋಡಿದೆ ತಾನೆ. ಮಮ್ಮಿಗೆ ಅದು ಬಡ್ದಾಗ ತೆಂಗಿನಕಾಯಿ ಬಿದ್ದಿಂಗ್ ಬಡೋದು ರಾಜಿ. ಹಿಂಗ್ ಕುಂತಾಳೆ. ನಾನ್ ರಾಜಿ ಈಗ ನನಗೆ ಗೊತ್ತೇ ಆಗಿಲ್ಲ ಪಕ್ಕ ಕುತ್ಕೊಂಡಿರೋ ರಾಜಿ ಏನೋ ಆತರ ಒಂದು ಸ್ವಲ್ಪ ನೋವು. ಅದು ಆಬ್ವಿಯಸ್ಲಿ ರಾಜಿ ಯಾರ್ ಫೇವರ್ ಗೋಪಾಲ್? ನಾನ್ ಅಳ್ತದಿನ ಅಂದ್ರು ನಿಮ್ ರಾಜಿ ಬರ್ಲಿಲ್ಲ, ರೊಟ್ಟಿ ಮಾಡ್ಕೊಂಡು ನಿಂತಿದ್ಲು. ಲಾಗ್ ಬರ್ತದ ನೋಡು, ಅದು ಪ್ರ್ಯಾಂಕ್ ಮಾಡಿದ. ಅದೊಂದು ಬ್ಲಾಗ್ ರಾಜಿ ನಾನ್ ಚಾಲೆಂಟ್. ರಾಜಿ ಇಸ್ ನಾನ್ ಚಾಲೆಂಟ್. ಲಾಗ್ ಹಾಕಿರ್ತೀನಿ ಅಥವಾ ಹಾಕಿಲ್ಲ ಅಂದ್ರೆ ಬರುತ್ತೆ, ಕಾಯ್ತಾ ಇರಿ. ಓಕೆ. ಸೊ ಇನ್ನೊಂದು ದ ನೆಕ್ಸ್ಟ್ ಕ್ವಶನ್ ಇಸ್, ನೀವೇನೋ ಒಂದು ಮುರಿದ್ಬಿಟ್ಟು ಹಾಳು ಮಾಡ್ಬಿಟ್ಟು ಸೈಲೆಂಟ್ ಆಗಿದ್ದೀರಾ, ಏನದು? ನೀವಿಬ್ರು ಜಗಳ ಮಾಡ್ತಾ ಆ ಥರ ಏನೋ ಇದಾಗ್ತಾ ಸೈಲೆಂಟ್ ಆಗಿದ್ಬಿಟ್ಟು ಆಮೇಲೆ ಯಾರು ಬೈಸ್ಕೊಂಡ್ರು, ಇವೆನ್ಚುಲಿ ಯಾರು ಹೇಳಿದ್ರು ನಾನೇ ಮಾಡಿದ್ದೀನಿ ಅದು ಅಂತಾರ, ಅವಳಲ್ಲ ನೀನಲ್ಲ ಆ ಥರ ಅಂತ. ನಾನು ನೆನ್ಸ್ಕೊಳ್ತೇನೆ ಏನ್ ಮಾಡಿದ್ದೆ ಅಂತ. ನಾನೇನು ಆ ಥರದ ಒಂದೇನು ಮುರಿದಿಲ್ಲ. ನಾನು ತುಂಬಾ, ಯಾಕಂದ್ರೆ ನಾನು ಫೇಮಸ್ ಮುರಿಯೋದು, ಹೊಡೆಯೋದು, ಬೀಳ್ಸೋದು. ಇನ್ನೊಂದು ಆ ಕಡೆ ಅಲ್ಲಿ ಹಳೆ ಕೊಟ್ಟಿಸಿದಾಗ ಪೈಪ್ಗಳು ತುಂಬಾ ಹಳೆ ಇತ್ತು. ಅದಂತೂ ಯಾರು ಮುಟ್ಟಿದ್ರು ಓಪನ್ ಆಗ್ತಿರ್ಲಿಲ್ಲ. ದರ್ಶ ಮುಟ್ಟಿದ್ರೆ ಅಲ್ಲ, ಜಸ್ಟ್ ಇನ್ ಪಾಸ್ ಪೈಪ್ ಮುರಿಯೋದು. ಅದು ತುಂಬಾ ಸತಿ ಬೈಸ್ಕೊಂಡಿದ್ದೀನಿ. ಮತ್ತೆ CKBದು ಕೀ ಬಂಚ್, ಸ್ಕೂಟಿ ಕೀ ಬಂಚ್, ವೆಸ್ಪಾ, ಅದನ್ನ ಕಟ್ ಮಾಡಿದ್ದ ನಾನೇ ಕಟ್ ಮಾಡಿದ್ದು. ಅವಳು ಬೇಜಾರಾಗಿದ್ಲ, ಬೈದಿಲ್ಲ, ಅದು ನನಗೇನು ಫರಕ್ ಬಿಡಲ್ಲ. ಒಟ್ಟು ಆ ಥರ ತುಂಬಾ ಅದೆಲ್ಲ ಕಾಮನ್ ನನ್ಗೆ, ಅದು ಮುರಿಯೋದು, ಹೊಡಿಯೋದು. ಅವನ್ನ ಇವಾಗ ನಾವು ಅವ್ರು ಮಾಡಿದ್ರು, ಇವಾಗ ಯಾವ ಸಿಚುಯೇಷನ್ ಬಂದಿದೀವಿ ಅಂತ ಅಂದ್ರೆ ಅದೇನ್ ಮ್ಯಾಟ್ರೇ ಆಗಲ್ಲ. ಈಗ ಯಾವ್ದನ್ನ ಗ್ಲಾಸ್ ಬಿಡಿಸಿದ್ರೆ ಈಗ ನೀವು ಇವ್ರ ಮುಂದೆನೆ ಇವನ ಅದು ಅಂತ ಆ ರೇಂಜಿಗೆ. ನಮ್ಮ ಮನೇಲಿ ನಾನು ಮಾಡಿಲ್ಲ ಅಂದಿದ್ರು ಅಕಸ್ಮಾತ್ ಅವ್ರು, ನಾನು ಎಕ್ಸಾಂಪಲ್ ನಮ್ಮ ಅಂಗಡಿಲಿ ಶೂ ಗ್ಲಾಸ್ ಮುರಿದಿದ್ದ. ಇಲ್ಲ, ನೀನೇ ಹೊಡ್ತಿದ್ದು. ಎಲ್ಲಿ ಅಂಗಡಿ ಇದ್ರದ್ದು ಅಂಗಡಿ, ನಮ್ಮ ಅಂಗಡಿದು ಗ್ಲಾಸ್ ಮುರಿದಿದ್ದ ಶೂ. ನೆಕ್ಸ್ಟ್ ದಿನ ಬೆಳಗ್ಗೆ ಕೇಳಿಲ್ಲ, ಅಪ್ಪ ದೀಕು ಇಬ್ರು ನೋಡಿದಾರೆ ಆಯ್ತಾ, ಇಬ್ರು ನೋಡಿದಾರೆ. ಯಾರನ್ನಂತ ಕೇಳ್ಬೇಕ ಫಸ್ಟ್. ಅಪ್ಪ ದೀಕು ಇಬ್ರು ಬಂದು ನನಗೆ ಬೈಯಕ್ ಅಂತ ಡೈರೆಕ್ಟ್. ನಾನು ಏನ್ ಪಾಪ ಅಂತೀನಿ, ನಾಚಿಕೆ ಅಂದ್ರೆ ನಿನಗೆ ಗ್ಲಾಸ್ ಮುರಿದು ಬಂದಿರ ಅಂತ. ಅಪ್ಪ ನಾನು ಏನ್ ಹೇಳಿ, ಮತ್ತೆ ಅಣ್ಣನ್ ಸೇವ್ ಮಾಡ್ಬೇಕಲ್ಲ, ಸಾರಿ ಪಪ್ಪ ಅಂತ. ಡವ್ ಕಕ್ಕ ಬರೀ ಡವ್ ಮಾಡ್ತಾನೆ, ಇವನೇ ಮುರಿದಿರೋದು. ನಿಜ ಶೂ ಮುರಿದಿರೋದು. ಶೂ ನೋಡಿ ನೀನೇ ಹೇಳಪ್ಪ, ನಿಜ ಹೇಳು, ನಿನ್ನ ಆತ್ಮ ಸಾಕ್ಷಿ ಮುಟ್ಕೊಂಡು ಹೇಳು. ಅವತ್ತು ವೈಭವ್ ಇದ್ದ, ಆತ್ಮನ್ ಮೇಲೆ ವೈಭವ್ ಸ್ವಾಮಿ ನೀನ್ ನೋಡ್ತಿದ್ರೆ, ಆತ್ಮನ್ ಮೇಲೆ ನಾನು ಹೇಳ್ತೀನಿ, ಗಿಡ ವಿಡಿಯೋ ನೋಡಲ್ಲ. ನಮ್ ಸ್ವಾಮಿ ನೋಡ್ತಿತ್ತು. ಸ್ವಾಮಿ ಕಮೆಂಟ್ ಹಾಕು, ವೈಭವ್ ಕಮೆಂಟ್ ಹಾಕು, ಅದು ನನ್ ಗಿಡ್ಡ ಮುರಿದಿಲ್ಲ, ಇವನೇ ಮುರಿದಿದ್ದು ಅಂತ. ಆ ಸಿಚುವೇಶನ್ ನಿನಗೂ ಗೊತ್ತೈತೆ ವೈಭವ್, ನೋಡು. ಇಬ್ರು ಪಿಜ್ಜಾ ಪಾರ್ಟಿ ಮಾಡಿ. ಓಕೆ, ಮೂವಿಂಗ್ ಆನ್ ಟು ದ ಲಾಸ್ಟ್ ಕ್ವಶನ್. ಓಕೆ, ನೆವರ್ ಹ್ಯಾವ್ ಐ ಎವರ್ ಏನದು ಬಾರೋಡ್ ಮನಿ, ದುಡ್ಡಿಸ್ಕೊಂಡು ರಿಟರ್ನೇ ಮಾಡಿಲ್ಲ. ಅಯ್ಯೋ, ಹೌ ಮಚ್? ಮತ್ತೆ ಇವಾಗ ನನಗೆಲ್ಲ ಒಂದು ದುಡ್ಡು ಕೊಡ್ತಾರೆ. ಹ್ಯಾವ್ ಯು ರಿಟರ್ನ್? ಇವಾಗ ಏನಾದರೂ ರಿಟರ್ನ್ ಮಾಡ್ತೀರಾ? ಆರ್ ಇಫ್ ಯು ಲೈಕ್ ಟು ಸೆಟ್ಲ್ ಇಟ್ ನೌ, ಹೇಳಿ. ನಮ್ಮಕ್ಕ ನನಗೆ ಏನಾರ ಖುಷಿಗಂತ ದುಡ್ಡು ಕೊಡ್ತಿರ್ತಾಳೆ, ನಾನು ಬೇಡ ಅಂದ್ರು ಸತ್ರು ಇಲ್ಲ. ಈಗಲೂ ಪಾಕೆಟ್ ಮನಿ ಹಾಕ್ತಾಳೆ, ಮಂತ್ಲಿ 5K ಇಲ್ಲ 6K. ಬರೀ ಸುಳ್ಳು. 0.5K ಬಂದ್ಬಿಡು. ಯಾವಾಗ ಒಂದ್ಸಲ ಅಂದ್ರೆ ನಾನು ಕೇಳೋ ದುಡ್ಡು ಕೊಟ್ಟಿದ್ರೆ ಅವಳೇನು ಇಲ್ಲ ಇದ್ರೆ ಇಲ್ಲ ಅಂತಾಳೆ, ಇಲ್ಲ ಅಂದ್ರೆ ಇಲ್ಲ ಅಂತಾಳೆ. ಸಾರಿ, ಇದ್ರೆ ಇದೆ ಅಂತಾಳೆ, ಇಲ್ಲ ಅಂದ್ರೆ ತುಂಬಾ ಇಸ್ಕೊಂಡಿದೀನಿ. ನಾನು ಲೆಕ್ಕ ಮಾಡಿಟ್ಟಿದ್ದೀನಿ. ಅವಳು ಯಾವಾಗ್ಲೂ ನಾನು ಈಗ CKB 100 ಇದೆ ಅಂತ ಹಾಕಿದ್ರೆ ಇವಳು ನಂದು 1,100,000 ಕೊಡು ನೆಕ್ಸ್ಟ್ ಟೈಮ್ ಅಂತ ಲೆಕ್ಕ ಬರ್ದಿಟ್ಟಿದ್ದೀನಿ. ನಾವು ಫಸ್ಟ್ ಸ್ಯಾಲ್ರಿಲಿ ನನ್ಗೆ ಎಷ್ಟು ಗ್ರಾಮ್ಸ್ ಬಂಗಾರ, ಎಷ್ಟು ಕೆಜಿ ಅಕ್ಕ? ಫಸ್ಟ್ ಸ್ಯಾಲ್ರಿಲೆಲ್ಲ ನಿನ್ KG ಬಂಗಾರ ಬರಲ್ಲ. ಆ ಲೆಕ್ಕ ಅವನು ಏನಂದ್ರೆ ಚುಕ್ತ ಎಲ್ಲ ಚುಕ್ತ ಮಾಡ್ತೀವಿ. ನಿಮ್ ಮುಂದೆ ಹೇಳ್ತಿದೀನಿ, ಇಸ್ಕೊಂಡಿದೀನಿ, ತುಂಬಾ ಇಸ್ಕೊಂಡಿದೀನಿ, ಕೊಡ್ತೀನಿ. ಕೊಡಲ್ಲ ಗೊತ್ತಾಯ್ತು. ಆಯ್ತು ಮಾತ್ರ. ಓಕೆ, ಸೊ ಈಗ ನಾವು
ಅವ್ರದ್ದನ್ನ ಶೇರ್ ಮಾಡ್ಕೊಂಡ್ರು. ಬಟ್ ನನ್ನ ಪ್ರಕಾರ ಯಾರು ವಿನ್ನರ್ ಅಂತ ಆಲ್ರೆಡಿ ಇದ್ದಾರೆ. ಸೊ ನಿಮ್ ಪ್ರಕಾರ ಆನೆಸ್ಟ್ ಆಗಿ ಯಾರು ವಿನ್ ಆದ್ರು ಅಂತ ಕಮೆಂಟ್ ಮಾಡಿ. ಅವ್ರಿಗೆ ನಮ್ಮ ಕಡೆಯಿಂದ ದೇರ್ ವಿಲ್ ಬಿ ಅ ಗಿಫ್ಟ್. ನಾನು ಶಾಪಿಂಗ್ ಆ ಥರ ಈ ಥರ ಅಂತ ಹೇಳಿದೆ. ಬಟ್ ನಾವು ವಿ ಆರ್ ಹೇಗೆ ಅಂತ ಅಂದ್ರೆ ನಿಮ್ಗೆ ಚೂಸ್ ಮಾಡಕ್ ಬಿಡ್ತಾ ಇದೀವಿ. ನೀವು ಚೂಸ್ ಮಾಡಿ ಯಾರು ಅಂತ. ಮಾಡಿ ನನ್ನ ಹೆಸರು ಸೊ ಯಾರ್ದು ಹೈಯೆಸ್ಟ್ ಬರುತ್ತೆ, ಯಾರ್ದು ಆನೆಸ್ಟ್ ಆನ್ಸರ್ ಇರುತ್ತೆ ಅದನ್ನ ನಾನು ಕನ್ಸಿಡರ್ ಮಾಡಿ ದಯವಿಟ್ಟು ನನ್ನ ಗಿಫ್ಟ್. ಆದ್ರೆ ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ, ಇಲ್ಲ ಅಂದ್ರೆ ವಿ ವಿಲ್ ಡೂ ಸಮಥಿಂಗ್ ಎಲ್ಸ್, ಸಮಥಿಂಗ್ ಯೂನಿಕ್ ನೆಕ್ಸ್ಟ್. ಬಟ್ ವಿ ವಿಲ್ ಟ್ರೈ ಟು ಎಂಟರ್ಟೈನ್ ಯು. ಎಸ್. ಸೊ ಇದು ಆಗಿತ್ತು. ಇದರಲ್ಲಿ ಯಾರು ವಿನ್ನರ್ ಅಂತ ವಿ ವಿಲ್ ಲೆಟ್ ಯು ಚೂಸ್. ವಿ ಆಲ್ರೆಡಿ ಹ್ಯಾವ್ ಅ ವಿನ್ನರ್. ನನ್ನ ಪ್ರಕಾರ ಆಲ್ರೆಡಿ ಒಬ್ರು ವಿನ್ನರ್ ಇದ್ದಾರೆ. ನಾನು ಇದೆಲ್ಲ ಆದ್ಮೇಲೆ ನಾಳೆ ನಾಡಿದ್ರಲ್ಲಿ, ಐ ಮೀನ್ ಒನ್ಸ್ ದಿಸ್ ವಿಡಿಯೋ ಇಸ್ ಪೋಸ್ಟೆಡ್, ಅದಾದ್ಮೇಲೆ ನಾನು ಕೂಡ ಕಮೆಂಟ್ ಮಾಡ್ತೀನಿ ನನ್ನ ಪ್ರಕಾರ ಯಾರು ವಿನ್ನರ್ ಇದ್ರು ಅಂತ. ಬಿಕಾಸ್ ದೇರ್ ವರ್ ಲಾಟ್ ಆಫ್ ಆನೆಸ್ಟ್ ಆನ್ಸರ್ಸ್ ಫ್ರಮ್ ಒನ್ ಪರ್ಸನ್ ಹಿಯರ್. ಸೊ ಯಾರು ದೇ ಡಿ ನಾಟ್ ಹೆಂಗೆ ಅಂತ ಅಂದ್ರೆ ರೀಸನ್ಸ್ನ ಶೇರ್ ಮಾಡಕ್ಕೆ ಏನು ಇದ್ ಮಾಡ್ಲಿಲ್ಲ, ಹಿಂಜರಿಲಿಲ್ಲ. ಸೊ ಆನೆಸ್ಟ್ ಆಗಿ ಶೇರ್ ಮಾಡಿ. ನಾನು ಇಲ್ಲೇ ಆಟ ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಪ್ರಕಾರ ಕ್ಲಿಯರ್ ವಿನ್ನರ್ ಇದ್ದಾರೆ ಯಾರು ಅಂತ. ಸೊ ನಿಮ್ ಪ್ರಕಾರ ಯಾರು ಕ್ಲಿಯರ್ ವಿನ್ನರ್ ಅಂತ ಹೇಳಿ. ಅಂಡ್ ನಿಮ್ಮ ಒಪಿನಿಯನ್ಗೆ, ನಿಮ್ಮ ಆನ್ಸರ್ಗೆ ನಾವು ಪ್ಲೀಸ್ ಕಮೆಂಟ್ ಮೈ ನೇಮ್ ಪ್ಲೀಸ್. ಸೊ ನಿಮ್ಗೆ ನಿಮ್ಮಿಬ್ರಿಗೆ ಏನಾದ್ರೂ ಹೇಳಕ್ಕಿದ್ಯಾ? ಒಪಿನಿಯನ್ ಏನಾದ್ರೂ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಯಾರ ಬಗ್ಗೆ ಈಗ ಅಬೌಟ್ ದಿಸ್ ರೌಂಡ್? ಇಲ್ಲ, ತುಂಬಾ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರಿ. ನಾನು ನಿಮಗೆ ತುಂಬಾ ಥ್ಯಾಂಕ್ಸ್ ಆಗಿ ಹಂಗಂದ್ರೆ ನೀವೇ ವಿನ್ನರ್ ಅಂತ ಹೇಳಲ್ಲ ಅವಳು. ಅದೇನೋ ಹೌದು, ನಾನು ಪಾರ್ಷಿಯಲ್ ಏನಿಲ್ಲ. ತುಂಬಾ ಥ್ಯಾಂಕ್ಸ್. ತುಂಬಾ ಇಲ್ಲ, ಈ ಟಾಸ್ಕ್ ಇಂದ ನಾಸ್ಟಾಲಜಿ ಐತೆ, ಹಳೆದೆಲ್ಲ ನೆನ್ಸ್ಕೊಂಡ್ವಿ. ಹೌದು, ನನಗೆ ಸುಮಾರು ನೆನಪಿರ್ಲಿಲ್ಲ. ಇವ್ರು ಹೇಳಿದ್ಮೇಲೆ ಹೌದೌದು ಅಂತ ನನ್ಗೇನು ನೆನಪೇ ಆಗಿಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡೋದು, ಅವಳು ಏನ್ ಮಾಡಿಲ್ಲ. ಅಂದ್ರೆ ಅವಾಗೆಲ್ಲ ಕೆಲ್ಸ ಮುರಿಯೋದು, ಬೀಳ್ಸೋದು, ಜಗಳ ಆಡೋದು ನಾನೇ ಮಾಡಿದಾಳೆ. ಸೈಲೆಂಟ್ ಆಗ್ತಾ ಇದ್ದಿ, ಆಮೇಲೆ ಅವಳೇ ಹಿಂಗ್ ಸೇರ್ಸ್ಬಿಟ್ಟಾಳ. ಯಾವ್ದು ರಾಜೀವ್ ನೀನ್ ಮಾಡಿರೋದು ನನ್ ಮೇಲೆ ಹಾಕಿ ಹೇಳೋದು. ಒಮ್ಮೆ ಯಾವ್ದಾದ್ರು ಇಲ್ಲಿ ಪೈಪ್ ಮುರಿದಿದ್ದೀನಿ ನೀನು, ಆಮೇಲೆ ನಿಜ ಹೇಳಿ ಎಲ್ಲ ಪೈಪ್ ನಾನೇ ಮುರ್ತೀನಿ. ಮುರ್ದಿರೋದು ಎಲ್ಲ ನೀವೇ ಮುರ್ದಿರೋದು. ಹಿಂಗ ಆಯ್ತು ಮಮ್ಮಿ, ಆಮೇಲೆ ನಾನೇ ಇಟ್ಟೆ ಮಮ್ಮಿ, ಮಾಡ್ಸಿದ್ರ ತಗೋ ಮಮ್ಮಿ ಅಂತೆಲ್ಲ. ಇಲ್ಲ, ಅವಳೇ ಪೈಪ್ ಮುರಿದು ನನ್ ಮೇಲೆ ಬಂದಾಳ. ಒಮ್ಮೊಮ್ಮೆ ಕುಕ್ಕರ್ನ ಸೀಡ್ಸ್ ಇಡ್ತಿದ್ಲು, ಕುಕ್ಕರ್ನೇ ಹಾಳು ಮಾಡೋ ತರ ಅಡ್ಗೆ ಮಾಡ್ತಾ ಅವಳು ಆತರ ಸುಮಾರು ಇದೆ. ಅಡ್ಗೆ ಕಲಿಯೋ ಟೈಮ್ ಅಲ್ಲಿ ಅದೆಲ್ಲ. ಈಗ ಓಕೆ ಫೈನ್, ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಿಮ್ಗೆ ಈ ರೌಂಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೆ ವಿ ವಿಲ್ ಕಮ್ ಅಪ್ ವಿತ್ ಫ್ಯೂ ಮೋರ್ ಸಚ್ ಸೆಷನ್ಸ್ ಅಲ್ಲ, ಫ್ಯೂ ಮೋರ್ ಸಚ್ ಎಂಟರ್ಟೈನ್ಮೆಂಟ್ ವಿಡಿಯೋಸ್. ನಿಮ್ಗೆ ಪೂರ್ತಿಯಾಗಿ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು. ಮೀನ್ಸ್ ಅ ಲಾಟ್ ನಮ್ಗೆ. ನಮ್ಮ ಅಕ್ಕ ಕನ್ನಡ ಬರುತ್ತೆ ಗೈಸ್, ಮತ್ತೆ ನಿಮ್ಮ ಅಕ್ಕ ಕನ್ನಡ ಬರಲ್ಲ. ನಾನು ಕನ್ನಡದಲ್ಲೇ ಮಾತಾಡ್ತೀನಿ. MNC ಕಂಪನಿಲಿ ಕೆಲಸ ಮಾಡ್ತಿದಾರ ಅಂತ ಸೊ ಇಂಗ್ಲಿಷ್ ಮಾತಾಡ್ತಾ ಒಮ್ಮೊಮ್ಮೆ ಫ್ಲೋ ಅಲ್ಲಿ ಬರುತ್ತೆ. ಹಾಗೆ ಯಾವಾಗ್ಲೂ ಮೀಟಿಂಗ್ ಕನ್ನಡ ಮಾತಾಡ, ತೆಲುಗು ಮಾತಾಡ್ತಾನೆ. ಕನ್ನಡ ಬರುತ್ತೆ, ಮತ್ತೆ ಕನ್ನಡ ಬರೋಲ್ಲ ನಿಮ್ಮ ಅಕ್ಕನಿಗೆ ಅಂತ ಕಮೆಂಟ್ ಮಾಡ್ಬಿಡಿ. ಕನ್ನಡದಲ್ಲೇ ಮಾತಾಡೋದು. ನಾನು ಕನ್ನಡದಲ್ಲೇ ನಾವು ಅಕ್ಕನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಸಿಗ್ತೇವೆ until next video. Bye bye. You know who's the winner? cut. Nan comment ಮಾಡಿ. Winner. ಗಗನ್, ಆದರ್ಶ್, ಚರಣ್, ವೈಭವ್, ಗಂಗಾ ಅತ್ತಿಗೆ ಬನ್ನಿ, ಪಾರ್ಟಿ ಮಾಡಿಸ್ತೀನಿ. ಪಾರ್ಟಿ ಮಾಡೋಣ. ಅಭಿ, ರಾಘವೇಂದ್ರ, ಪ್ಲೀಸ್. ರಾಘು ಇಲ್ಲೇ ಸಿರ್ಗುಪ್ಪದಲ್ಲಿ ಇದೆಯಾ? ಕಮೆಂಟ್ ಮಾಡು ನನ್ನ ಹೆಸರನ್ನ. ಓಕೆ ಅಭಿ, ರಾಯಚೂರ್ಗೆ ಬರ್ತೀನಿ, ಕಾಯ್ತಾ ಇರೋ. ಗುಡ್ ನೈಟ್. ಬಾಯ್. Bye. ಅಷ್ಟೇ.